ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸಹ ಚೆನ್ನಾಗಿದ್ದೀನಿ. ಬನ್ನಿ, ಬೆಳಗ್ಗೆ ಬೇಳೆ ಕುದಿಸ್ಕೊಂಡಿದ್ದೆ. ಈಗ ಬೆಲ್ಲ ಕುಡಿಸ್ತಾ ಇದ್ದೀನಿ, ಕುದೀತಾ ಇದೆ. ಈಗ ನಾನು ಸ್ವಲ್ಪ ದೋಸೆ ಹಿಟ್ಟಿತ್ತು, ದೋಸೆನ ಹಾಕ್ತಾಯಿದ್ದೀನಿ ಉತ್ತಪ್ಪನ ಥರ ಎಲ್ಲರಿಗೂ. ನೋಡಿ, ಈ ಥರ ತುಂಬ ಸತಿ ಹಾಕಿದ್ದೀನಿ ಆಲ್ರೆಡಿ. ಇಲ್ಲಿ ಸಾಂಬಾರಿಗೂ ಕೂಡ ಕೊಬ್ಬರಿ, ಈರುಳ್ಳಿ ಸುಟ್ಟಿಟ್ಟಿದ್ದೀನಿ, ಕಾಯಿ ಮೆಣಸು, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿದ್ದೀನಿ. ಹಾಗೆ ಇಲ್ಲಿ ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಅನ್ನ ಕೂಡ ರೆಡಿ ಆಗಿದೆ. ಇನ್ನು ಪೂಜೆ ಮಾಡಬೇಕು. ಪೂಜೆ ಮಾಡಿಲ್ಲ, ಎಲ್ಲ ದೇವ್ರದ್ದು ಕಂಚಿ ಸಾಮಾನೆಲ್ಲ ತೊಳಿಬೇಕು. ತೊಳೆದು ಎತ್ತಿಟ್ಕೊಂಡಿದ್ದೇನೆ. ಧನುಷನಿಗೆ ಕಾಲೇಜಿಗೆ ಲೇಟ್ ಆಗುತ್ತಲ್ಲ, ಅವ್ನು ಹೋಗ್ತಾನೆ ಅಂಥೇಳಿ ತಿಂಡಿ ಮಾಡಿಕೊಡ್ತಾಯಿದ್ದೀನಿ ಅವನಿಗೆ ಲೇಟ್ ಆದರೆ ಕಾಲೇಜಿಗೆ ಹೋದರೆ 8 ಗಂಟೆ ಆಗಿದೆ, ಮತ್ತು ನಾವು ಮಾಡ್ಕೋಬೋದು ಸ್ನೇಹಿತರೆ. ಅದಕ್ಕಾಗಿ ಈಗ ಅವನಿಗೆ ಎಲ್ಲವನ್ನು ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಆಲ್ರೆಡಿ ಯಜಮಾನರು ಕೂಡ ಬಂದಿದ್ದಾರೆ ಕೆಲಸದಿಂದ. ಅವರು ತಿಂಡಿ ತಿಂದು ಬಿಟ್ಟು ಹೋಗ್ತಾರೆ ಅವನು. ಇವತ್ತು ಶ್ರೇಯನ್ ಕಾಲೇಜ್ ರಜೆ. ಅವಳಿಗೆ ಸ್ಯಾಟರ್ಡೆ ಸಂಡೇ 2 ದಿನ ರಜೆ ಇರುತ್ತೆ. ಯಾವಾಗಲಾದರೂ ಒಂದು ಸತಿ ಸಂಡೇ ಹೋಗ್ತಾರೆ, ಸ್ಯಾಟರ್ಡೆ ಅಷ್ಟೇ. ಸರಿ ಸ್ನೇಹಿತರೆ, ಇವಾಗ ಅಮಾವಾಸ್ಯೆ ಇಲ್ಲಾಗ ಸ್ವಲ್ಪ ಲೇಟ್ ಮಾಡಿ ಬರುತ್ತೆ. ಯಾಕೆ ಅಂದರೆ ಒಂದು 4-5 ವಿಡಿಯೋದವು ಮುಂಚೆದ್ದು. ಮೊನ್ನೆ ಮಿಡ್ಲಲ್ಲಿ ಸ್ವಲ್ಪ ಗ್ಯಾಪ್ ಮಾಡಿದ್ನೆಲ್ಲ, ಹೂ ತಂದಿರೋದು ಯಜಮಾನ್ರು ನನಗೆ ಡೈಲಿ ಹೂ ತರ್ತಾರೆ. ಹಾಗಾಗಿ ಗ್ಯಾಪ್ ಮಾಡಿದ್ನೆಲ್ಲ ವಿಡಿಯೋಗಳ್ದವು. ಆ ವಿಡಿಯೋಗಳು ಮುಗಿದ ನಂತರ ಈ ಅಮಾವಾಸ್ಯೆ ಅಂದರೆ ಲೈನ್ ಪ್ರಕಾರ ಬಂದರೆ ಒಂಥರ ಖುಷಿ ಆಗುತ್ತೆ. ಅದಕ್ಕಾಗಿ ಇದು ಅಮಾವಾಸ್ಯೆದ್ದು ಒಂದು 4-5 ದಿನ ಲೇಟಾಗಿ ಬರುತ್ತೆ. ಹಾಗಾಗಿ ಈಗ ನಾನು ಇದಷ್ಟು ಹಾಕಿ ಕೊಡ್ತೇನೆ ಧನುಷನಿಗೆ. ನಾನು ಹಾಕಿಕೊಟ್ಟ ಒಂದು ಧನುಷ ಹೋಗ್ತಾನೆ. ನಾನು ಎಲ್ಲ ದೇವರನ್ನು ಕ್ಲೀನ್ ಮಾಡ್ಕೊತೀನಿ, ಇಲ್ಲಾಂದರೆ ಲೇಟ್ ಆಗುತ್ತೆ ನನಗೂ ಕೂಡ. ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಆ ನಂತರ ನಾನು ಇದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಸ್ಮೂತಾಗಿ ತುಂಬಾ ಟೇಸ್ಟಿಯಾಗಿರ್ತವೆ. ಇದರಲ್ಲಿ ಕೊತ್ತಂಬರಿ, ಸಣ್ಣದಾಗಿ ಹೆಚ್ಚಿರೋ ಕರಿಬೇವು ಸೊಪ್ಪು, ನಿಮ್ಮ ಹತ್ರ ಒಂದು ಚೂರು ಪುದೀನ ಇದ್ರ ಪುದೀನ ಹಾಕೋದು, ಒಂಥರ ಟೇಸ್ಟಿಯಾಗಿ ಬರುತ್ತೆ ಇದು. ನಾನು ಯಾವಾಗಲೂ ಇದೇ ಥರ ಮಾಡೋದು. ಈಗ ಇದು ಅಷ್ಟರಿಗೂ ಮಾಡಿಕೊಡ್ತೀನಿ. ಅವ್ರು ತಿಂದ ಮೇಲೆ ಮತ್ತೆ ಇದು ಮಾಡಿ. ನೋಡಿ ಸ್ನೇಹಿತರೆ, ಈಗ ನಾನೀಗ ಕರ್ಜಿಕಾಯಿ ಮಾಡ್ತೇನೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ಹೂರ್ಣ ರೆಡಿ ಇದೆ, ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡಿದ್ದೇನೆ. ಹಾಗೆ ಇಲ್ಲಿ ಒಂದಿಷ್ಟು ಹಿಟ್ಟಿಟ್ಕೊಂಡಿದ್ದೇನೆ. ಈಗ ಬೇಗ ಇದೊಂದಿಷ್ಟು ಕರ್ಜಿಕಾಯಿನ ಮಾಡ್ಕೊತೇನೆ. ಆಲ್ರೆಡಿ ಸಾಂಬಾರು ಕೂಡ ರೆಡಿ ಆಗಿದೆ. ಈಗ ಕಟ್ಟಿನ ಸಾಂಬಾರು ಟೈಮ್ ಆಗ್ತಾ ಬಂದಿದೆ, 9 ಗಂಟೆ ಆಗಿದೆ ಬೆಳಗ್ಗೆ. ಈಗ ಇದಷ್ಟು ಮಾಡಿ ಬೇಗ ಪೂಜೆ ಅದು ಮಾಡ್ಕೊತೀನಿ. ಮಾಡ್ಕೊಂಡು ಕೆಲ್ಸಕ್ಕೆ ಹೋಗೋದಿದೆ, ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ. ನೋಡಿ ಸ್ನೇಹಿತರೆ, ನಾನೀಗ ಆಲ್ರೆಡಿ ಕರ್ಜಿಕಾಯಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10-12 ಕರ್ಜಿಕಾಯಿ ಆಗ್ಯಾವು, ಅಷ್ಟು ಸಾಕು. ಧನುಷಂದಂತೂ ಕಾಲೇಜ್ ಸ್ಟಾರ್ಟ್ ಆಗಿದೆ, ಹೋಗಿದ್ದಾನೆ. ಶ್ರೇಯಾಂದು ಎಕ್ಸಾಮ್ ಇರೋದ್ರಿಂದ ಇವತ್ತು ಅವಳು ಮನೆಯಲ್ಲಿದ್ದಾಳೆ ಸ್ನೇಹಿತರೆ. ಅವಳು ಕೂಡ ಆಲ್ಮೋಸ್ಟ್ ಸ್ವಲ್ಪ ಕೆಲಸ ಮಾಡಿದ್ಲು, ಅದು ಇದು. ಈಗ ಇನ್ನು ನಾನು ಟೈಮ್ 9:15 ಆಗಿದೆ ಆಲ್ರೆಡಿ. ಇನ್ನು ಇದಷ್ಟು ಮಾಡಿಟ್ಟು ಪೂಜೆ ಮಾಡಿಬಿಡ್ತೀನಿ. ಎಲ್ಲ ದೇವರುಗಳನ್ನು ಕ್ಲೀನ್ ಮಾಡಿ ತೊಳೆದು ಎತ್ತಿ ಇಟ್ಟಿದ್ದೀನಿ ಈಗ ಆಲ್ರೆಡಿ. ನಾನು ದೇವರನ್ನ ಕ್ಲೀನ್ ಮಾಡಲ್ಲ. ಯಾಕೆ ಕ್ಲೀನ್ ಮಾಡಲ್ಲ ಅಂತಲ್ಲ, ಹಾಗಲ್ಲ, ತಪ್ಪು ತಿಳ್ಕೊಬಿಡಿ. ನಾನು ಸೋಮವಾರ ಶುಕ್ರವಾರ ದೇವರನ್ನ ಎಲ್ಲ ಕ್ಲೀನ್ ಮಾಡಿ ತೆಗಿತೇನೆ. ಪ್ರತಿದಿನ ಏನೈತಿ ಹಾಗೆ ಹೂವು ರಂಗೋಲಿ ಎಲ್ಲ ತೆಗೆದು ಪೂಜೆ ಮಾಡ್ತೀನಿ. ಅಂದರೆ ಪ್ರತಿದಿನ ಎಲ್ಲ ಹುಳಿ ಹಚ್ಚಿ ತೊಳೆಯೋದಕ್ಕೆ ಆಗಲ್ಲ, ಇದಪ್ಪ ಅಂಥೇಳಿ. ಹಾಗಾಗಿ ಏನು ಮಾಡ್ತೀನಿ, ಪ್ರತಿ ಸೋಮವಾರ ಪ್ರತಿ ಶುಕ್ರವಾರ ವಾರದಾಗ 2 ಸತಿ ಎಲ್ಲ ಕ್ಲೀನ್ ಮಾಡಿ ಇದನ್ನು ಮಾಡ್ತೀನಿ. ಈಗ ಇದಷ್ಟು ಮಾಡಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೀನಿ, ತೋರಿಸ್ತೇನೆ ನಿಮಗೆ ಆಮೇಲೆ. ಹಾಗೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಮಗೆ ದೇವ್ರ ನೈವೇದ್ಯ ಎಲ್ಲ ಮಾಡಬೇಕು. ಹೋದ ಅಮಾವಾಸ್ಯೆ ನಾನು ಮಾಡಿಲ್ಲ, ಯಾಕೆಂದರೆ ನಾನು ಊರಿಗೆ ಹೋಗಿದ್ದೆ, ಅವತ್ತೇ ಬಂದಿದ್ದಷ್ಟೇ ಜಸ್ಟ್. ಹಾಗಾಗಿ ಮಾಡೋದಕ್ಕೆ ಆಗಲಿಲ್ಲ. ಹಾಗೆ ನೈವೇದ್ಯಕ್ಕಂತೇಳಿ ಒಂದು ಸ್ವಲ್ಪ ಸ್ವೀಟ್ ಮಾಡಿ ಹಿಡಿದಿದ್ದೆ. ಅದಕ್ಕಾಗಿ ಇವತ್ತು ಮತ್ತು ತುಂಬ ವರ್ಷದ ನಂತರ ಈ ಅಮಾವಾಸ್ಯೆ ಇದು ಶನಿವಾರ ಬಂದಿದೆ. ಅದು ಒಳ್ಳೇದಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ನನಗೂ ಅಷ್ಟು. ಅದಕ್ಕಾಗಿ
ಮತ್ತು ಕರ್ಚಿಕಾಯಿ ಮಾಡ್ತಾಯಿದ್ದೀನಿ ನೋಡಿ. ಆಲ್ರೆಡಿ ಅನ್ನ ಆಗಿದೆ, ಇಲ್ಲಿ ಕರ್ಚಿಕಾಯಿ ಕೂಡ ರೆಡಿಯಾಗಿದೆ, ನಿಮಗೆ ತೋರಿಸ್ತೇನೆ. ಈಗ ನಾನು ಕೆಲಸಕ್ಕೆ ಹೋಗಬೇಕು. ಧನುಷ ಬಂದ ಮೇಲೆ ಹೋಗ್ತೀನಿ ಕೆಲಸಕ್ಕೆ. ಈಗ ಇದು ಮಾಡ್ತೀನಿ ಬನ್ನಿ. ನೋಡಿ ಕರ್ಚಿಕಾಯಿ ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎರಡು ಸೈಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹೀಗೆ ನೋಡಿ, ಈಗ ಎರಡು ಸೈಡ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದು ಏನು ಗೊತ್ತಾ, ನಾನು ತುಂಬ ಸತಿ ವಿಡಿಯೋದಲ್ಲಿ ಹೇಳಿದ್ದೀನಿ, ಇಲ್ಲ ಅಂತಲ್ಲ. ಮಾಡಿದ ತಕ್ಷಣವೇ ಇವನ್ನ ಕರಿಬೇಕು ಎಣ್ಣೆಯಲ್ಲಿ, ಅಂದರೆ ಚೆನ್ನಾಗಿ ಉಬ್ಬಿ ಬರ್ತವೆ ಸ್ನೇಹಿತರೆ. ಮತ್ತು ಇವನು ಮಾಡಿ ತುಂಬ ಹೊತ್ತು ಬಿಟ್ಟು ಕರಿತೀನಿ ಅಂದರೆ ಉಬ್ಬೋದೇ ಇಲ್ಲ, ಕರ್ಚಿಕಾಯಿ ನೀಟಾಗಿ ಆಗೋದಿಲ್ಲ ನೋಡಿ. ಇದರೊಳಗಡೆ ಹೂರಣ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಮಾತ್ರ ನನ್ನ ಮಕ್ಕಳಾಗಲಿ ನಮ್ಮ ಯಜಮಾನ್ರಲ್ಲಿ ತಿಂತಾರೆ, ಇಲ್ಲಾಂದರೆ ತಿನ್ನೋದೇ ಇಲ್ಲ ಸ್ನೇಹಿತರೆ. ಅದರಲ್ಲಿ ಏನಿದೆ, ಬಿಡೋ ಹಿಟ್ಟೆ ಇದೆ ಅಂತಾರೆ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಸ್ವಲ್ಪ ಜಾಸ್ತಿ. ಊರ ಕಡೆ ಆದರೆ ನೈವೇದ್ಯಕ್ಕೆ ಅದಕ್ಕೆ ಇದಕ್ಕೆ ಸ್ವಲ್ಪ ಇದನ್ನು ಮಾಡಬೇಕಾಗುತ್ತೆ. ಇಲ್ಲಿ ನಾವು ನೈವೇದ್ಯ ಮಾಡಿದರೂ ನಾವೇ ತಿನ್ನಬೇಕಲ್ಲ. ಹಾಗಾಗಿ ಈಗ ಇದರಲ್ಲಿ ಒಂದು 4-5 ನಮ್ಮ ಅಮ್ಮರಿಗೂ ಕೂಡ ನಾನು ಕೊಟ್ಟು ಬರ್ತೀನಿ ಹೋಗಿ, ಸ್ವಲ್ಪ ಅದು ಇದು. ಹಾಗಾಗಿ ನಾನು ಪ್ರತಿ ಅಮಾವಾಸ್ಯೆಗೆ ಮಾಡಿದರೆ ಅವರಿಗೆ ಕೊಟ್ಟು ಬರ್ತೇನೆ. ಏನೋ ಗೊತ್ತಿಲ್ಲ, ಅವ್ರಿಗೆ ಕೊಡದೇ ಇದ್ದರೆ ನನಗೆ ಮನಸ್ಸಿಗೆ ಸಮಾಧಾನವೇ ಆಗಲ್ಲ. ಅವರು ನಮ್ಮ ತಂದೆ ಥರ ನನಗೆ ತುಂಬಾ ಕೇರ್ ಮಾಡ್ತಾರೆ. ಹಾಗಾಗಿ ಥರ ಖುಷಿಯಾಗುತ್ತೆ ಅವ್ರಿಗೆ ಕೊಟ್ಟು ಬಂದರೆ. ನನಗೆ ಅವ್ರಿಗೆ ಹೋಗದೇ ಇದ್ದರೆ, ಅವ್ರ ಮನೆ ಕಡೆ ಹೋಗಿದ್ರೆ ನಂಗೆ ಬೇಜಾರಾಗುತ್ತೆ. ಅವರು ಯಾಕೆ ಬರಲಿಲ್ಲ ಪ್ರೇಮ ಅಂತೇಳಿ ಕಾಯ್ತಾ ಇರ್ತಾರೆ ನನಗೋಸ್ಕರ. ಒಂದು 2-3 ದಿನ ಅಥವಾ 4 ದಿನ ಹೋಗದಿದ್ರೆ ಕಾಲ್ ಮಾಡ್ತಾರೆ, ಯಾಕೆ ಬಂದಿಲ್ಲ ನೀನು ಅಂತೇಳಿ. ನಾ ಏನಾದರೂ ಕೆಲಸದಾಗ ಬಿಟ್ಟರೆ. ಅದಕ್ಕಾಗಿ ಮತ್ತು ಅವರು ಹೊರಗಡೆದು ಏನೋ ತಂದು ತಿನ್ನಲ್ಲ, ಏಜ್ ಆಗಿದೆಯಲ್ಲ. ಅದಕ್ಕಾಗಿ ನಾನೇ ಸ್ವಲ್ಪ ಮನೆಯಲ್ಲೇ ಮಾಡ್ಕೊಂಡು ಹೋಗಿ ಅವರಿಗೆ ಏನಾದರೂ ಕೊಡ್ತಾ ಇರ್ತೀನಿ. ಸ್ವಲ್ಪ ಅಮ್ಮನಿಗೂ ಕೂಡ ಏಜ್ ಆಗಿರೋದ್ರಿಂದ ನಾನೇ ಇದನ್ನು ಮಾಡ್ತೇನೆ ಸ್ನೇಹಿತರೆ. ವಿಡಿಯೋದಲ್ಲಿ ಹಾಕಿದ್ದೀನಿ ತುಂಬ ಸತಿ, ಅವರು ಒಟ್ಟಿಗೆ ನಾನು ಹೋಗಿರೋದು ನೀವು ಅಬ್ಸರ್ವ್ ಮಾಡಿರ್ಬೋದು. ಈಗ ಇವಷ್ಟು ನಾನು ಕರ್ಕೋತೇನೆ. ಇನ್ನೊಂದು 3 ಇದಾವೆ ಇಲ್ಲಿ, ಮತ್ತು ಇವೊಂದಿಷ್ಟು ಕರೆದಿದ್ದೀನಿ. ಈಗ ಒಂದು 5-6 ಇದಷ್ಟು ಕರಿತೀನಿ ನೋಡಿ. ಈ ಥರ ಚೆನ್ನಾಗಿ ಕರಿಬೇಕು, ಕೆಂಪಾಗೋ ರೀತಿಲಿ ನೋಡಿ. ನಾನು ಎಲ್ಲ ದೇವರುಗಳನ್ನು ಇಲ್ಲಿ ಕ್ಲೀನ್ ಮಾಡಿ ತೊಳೆದು ಇಲ್ಲಿ ಇಟ್ಕೊಂಡಿದ್ದೇನೆ. ಎಲ್ಲ ದೇವರ ಈಗ ನೋಡಿ, ಪಾರ್ವತಿ ಪರಮೇಶ್ವರ ಎಲ್ಲ ಎಲ್ಲವನ್ನು ಕ್ಲೀನ್ ಮಾಡಿ ತೊಳೆದು ಚರಿಗೆ ತೊಳೆದು ಇಟ್ಟಿದ್ದೇನೆ. ಇನ್ನು ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ನಾನು ಪೂಜೆ ಮಾಡಿ ನೋಡಿ ಸ್ನೇಹಿತರೆ, ನಾನು ಪೂಜೆ ಅಂತೂ ಆಯಿತು. ಪೂಜೆ ಈ ಥರ ಮಾಡಿದ್ದೀನಿ ನೋಡಿ, ಸಿಂಪಲ್ಲಾಗಿ. ಇವತ್ತು ನಮ್ಮ ಅಮಾವಾಸ್ಯೆ ಪೂಜೆ, ಮಂಗಳಾರತಿ ಪೂಜೆ ಎಲ್ಲ ಆಯಿತು. ಈಗ ಬನ್ನಿ, ಕರ್ಚಿಕಾಯಿ ಕೂಡ ಮಾಡಿದ್ದೀನಿ, ಚಪಾತಿ ಹಿಟ್ಟಿಟ್ಟಿದ್ದೀನಿ. ನಾನು ಸ್ವಲ್ಪ ಮಾಡ್ತೇನೆ ಈಗ. ಇಲ್ಲಿ ಅನ್ನ, ಇಲ್ಲಿ ಕಟ್ಟಿನ ಸಾಂಬಾರು ಕೂಡ ರೆಡಿ ಇದೆ. ಇದೊಂದಿಷ್ಟು ಮಾಡಬೇಕು. ಹಾಗೆ ಒಂದಿಷ್ಟು ಪಾತ್ರೆಗಳು ಆಲ್ರೆಡಿ 10 ಗಂಟೆ ಇದೆ ಟೈಮಿಗೆ. ಕೆಲಸ ಅಂತೂ ಆಲ್ಮೋಸ್ಟ್ ಎಲ್ಲ ಆಗಿದೆ. ಮೋಡಾಗಿದೆ ಇವತ್ತು, ಮಳೆ ಬರೋ ಥರ. ಏನು ಧನುಷ ಬರ್ತಾನೆ, ಧನುಷನ ಕರ್ಕೊಂಬರಕ್ಕರೆ ಹೋಗಬೇಕು. ಹಾಗೆ ನಮ್ಮ ಅಮ್ಮರ ಮನೆಗೆ ಹೋಗೋದಿದೆ, ನೋಡ್ತೇನೆ ಸ್ನೇಹಿತರೆ. ಹೋಗಿ ಬರೋದಾದ್ರೆ ಹೋಗಿ ಬರ್ತೀನಿ. ಮತ್ತು ಹೊರಗಡೆನೇ ಬಂದಿಲ್ಲ, ಗರಿ ಬಿಚ್ಚೋದಕ್ಕೆ ಈ ಥರ ಒದರ್ತಾ ಇದ್ದಾವೆ. ಅಲ್ಲಿ ನೋಡಿ ಕಂಪೌಂಡ್ ಮೇಲೆ ಎಷ್ಟು ಕೂತಿದ್ದಾವೆ. ಅಲ್ಲಿ ಕಂಪೌಂಡ್ ಮೇಲೆ 4 ಇದೆ, ಕೆಳಗಡೆ 2 ಇದೆ, 3 ಇದೆ ಕೆಳಗಡೆ. ಮತ್ತು ದೊಡ್ಡ ನವಿಲೊಂದು ಗರಿ ಬಿಚ್ಚಿದೆ. ಗರಿ ಬಿಚ್ಚಿದ್ರೆ ಮಾತ್ರ ಈ ಥರ ಕೂಗ್ತಾವೆ. ನಾನು ನೋಡೇ ಇಲ್ಲ ನೋಡಿ, ಎಷ್ಟು ಚೆನ್ನಾಗಿ ಗರಿ ಬಿಚ್ಚಿದೆ. ಅದು ಬ್ಯಾಕ್ ಸೈಡ್ ಕಾಣ್ತಾ ಇದೆ, ಟರ್ನ್ ಆಗ್ತಾ ಇಲ್ಲ ನೋಡಿ. ಸ್ವಲ್ಪ ಟರ್ನ್ ಆಗ್ತಾಯಿದೆ, ಆ ಕಡೆಗೆ ಹೋಯಿತು. ಮತ್ತು ಟರ್ನ್ ಆಯ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ನಾನು ಅದೇ ಅಂದೆ, ಅಯ್ಯೋ ಅಲ್ಲೊಂದಿದೆ ನವಿಲು, ಅಲ್ಲೊಂದಿದೆ ನೋಡಿ ಗರಿ ಬಿಚ್ಚಿತು. ಎಷ್ಟು ಕೂಗ್ತಾ ಇದೆ ನವಿಲುಗಳಂದರೆ ಒಂಥರ ಖುಷಿಯಾಗುತ್ತೆ ನೋಡಲಿಕ್ಕೆ. ನೋಡಿ ಇದು ಮುಚ್ಕೋತು
ಮುಚ್ಕೊಂಡು ಹೊರಡ್ತಿದೆ ಕೂಡ ಅಲ್ಲಿ. ಅದು ಕಾಲು ನೋಯಿದೆ ಅದಕ್ಕೆ ಪಾಪ. ಅಲ್ಲಿ ನೋಡಿ ಎಷ್ಟು ಕಾಂಪೌಂಡ್ ಮೇಲೆ ಕೂತಿದ್ದಾವೆ ಎರಡೂ ಇಲ್ಲಿ ಗರಿಬಿ ಚಿನ್ನ ಆಟ ಆಡ್ತಾವೆ ನೋಡಿ ಎಷ್ಟು ಚಂದ ನೋಡಿ. ಇಲ್ಲಿ ನೋಡೋದಕ್ಕೆ ಖುಷಿ ಆಗುತ್ತೆ. ಜಗಳ ಆಡ್ತಾ ಇದ್ದಾರೆ ಮಕ್ಕಳು. ಮಾಡಲಿ, ನಾನೀಗ ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ಟೈಮ್ ಬಂದು ಮಧ್ಯಾಹ್ನ ಆಗಿದೆ. ಬಂದು ಕೆಲಸ ಮಾಡ್ಕೊಂಡ್ರೆ ಆಯಿತು. ಹಾಗಾಗಿ ಬಂದೆಲ್ಲ ಮಾಡ್ತೀನಿ ಅಂಥೇಳಿ ಹೊರಡ್ತಾಯಿದ್ದೀನಿ. ಪಾತ್ರೆ ಹೀಗಿದ್ರೆ ಎಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ನೋಡಿ. ನಾನು ಏನು ಅಡುಗೆ ಮಾಡಿದ್ನೆಲ್ಲ ಊಟ ಮಾಡಿದ್ವಿ. ಇಲ್ಲಿ ಮಾವಿನ ಹಣ್ಣು ತಂದಿದ್ರು ಯಜಮಾನ್ರು, ತೊಳೆದಿಟ್ಟಿದ್ದೀನಿ. ಹಾಗೆ ಇನ್ನು ಒರೆಸ್ತೇನೆ. ಬಂದಮೇಲೆ ಪಾತ್ರೆನೂ ಎಲ್ಲ ಬಂದನೇ ಮಾಡ್ಕೋತೀನಿ. ಯಾಕಂದರೆ ನನಗೆ ತುಂಬಾ ಲೇಟ್ ಆಗುತ್ತೆ, ಈಗ ಇಸ್ಕೋದಾಗುತ್ತೆ. ಅದಕ್ಕಾಗಿ ಬಂದು ಮಾಡಿದರೆ ಆಯ್ತು ಅಂಥೇಳಿ ಹೊರಡ್ತಾಯಿದ್ದೀನಿ. ಈಗ ನೋಡಿ ಲೈಟ್ ತೆಗೆದುಕೊಳ್ಳಿ, ಸಿಕ್ಕಾಪಟ್ಟೆ ಮೋಡಾಗಿದೆ ಹೊರಗಡೆ, ಮಳೆ ಬರುತ್ತರ. ಅದಕ್ಕಾಗಿ ಹೋಗಿ ಬಂದಮೇಲೆ ಮತ್ತೆ ನಿಮಗೆ ಸಿಗ್ತೇನೆ ನೋಡಿ. ಇಲ್ಲಿ ಮಾವಿನ ಹಣ್ಣು ಇಟ್ಟಿನಲ್ಲ ಸ್ನೇಹಿತರೆ, ಮಾವಿನ ಹಣ್ಣು ಯಜಮಾನ್ರು ಇವು ಜಾಸ್ತಿ ಹಾಕೋ ಅಂತ ಇದ್ದಾರೆ. ಅದಕ್ಕಾಗಿ ನಾನು ಏನು ಮಾಡ್ತಾಯಿದ್ದೀನಿ, ನಮ್ಮ ಮನೆಯವರ ಫ್ರೆಂಡು ಕೊಟ್ಟು ಕಳಿಸ್ತಾಯಿದ್ದೀನಿ ಮಾವಿನ ಹಣ್ಣೆಲ್ಲ. ಶ್ರೇಯಾನು ಸ್ವಲ್ಪ ತಿನ್ನೋದು ಕಮ್ಮಿನೇ ಹಾಗಾಯ್ತು. ಇವು ಹಣ್ಣು ತುಂಬಾ ಟೇಸ್ಟ್ ಅದ ಸ್ನೇಹಿತರೆ. ಅದಕ್ಕಾಗಿ ಒಂದಿಷ್ಟು ಇಟ್ಕೋತೇನೆ. ನಮಗೆ ಒಂದು 4 ಇಟ್ಕೊಂಡು ಉಳಿದದ್ದು ಅವರಿಗೆ ಇಷ್ಟು ಕಾಯಿ ಅವರಿಗೆ ಕೊಟ್ಬಿಡ್ತೇವೆ ನೋಡಿ. ನಮಗೊಂದಿಷ್ಟೇ ಇಟ್ಕೊಂಡೆ 6 ಕಾಯಿ, ಉಳಿದದ್ದು ಅವ್ರಿಗೆ ಕೊಟ್ಬಿಡ್ತೇನೆ. ಯಾಕಂದರೆ ಯಾರೂ ತಿನ್ನಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ. ತುಂಬಾ ಉಂಟು ಕಾಯಿ, ಅಲ್ಲಿ ಕಾಣ್ತಿರ್ಬೋದು ನೋಡಿ. ಅದಕ್ಕಾಗಿ ಬೇಡ, ಈಗ ವೇಸ್ಟ್ ಮಾಡೋಕ್ಕಿಂತ ಕೊಟ್ಟರೆ ಆಯ್ತು ಅಂಥೇಳಿ ಕೊಡ್ತಾಯಿದ್ದೀವಿ ನೋಡಿ. ಅಲ್ಲ ನೀನು ಹೋಗೋದು ಬಾತ್ರೂಮಿಗೆ? ಇಲ್ಲ. ಯಾಕೆ ಎದಕ್ಕೆ ಜಗ ಮಾಡತ್ತೀರಿ? ತಗೋರಿ. ಹಾಕಿದೇನಪ್ಪ ನೀರು? ತಗೋ, ಅದನ್ನು ತಗೋ, ಕಿಸೆ ಹಾಕೋ, ಹೋಗೋಣ ಬಾ. ನೋಡಿ ಯಜಮಾನ್ರು ಡ್ರೈವಿಂಗ್ ಹೋಗಿ ಬಂದ್ರೆ ಈಗ ಆಲ್ರೆಡಿ ನಾವು ಹೋಗಿ ಬರ್ತೀವಿ. ಈ ಥರ ವಾತಾವರಣ ಇರಬೇಕು. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಖುಷಿ ಆಗುತ್ತೆ ನೋಡಿ. ಗೆಣಸಿನ ಬಳ್ಳಿ ಫುಲ್ಲು ಚಿಗುರು ಬಂದುಬಿಟ್ಟಿದೆ. ಈಗ ಕಾಣ್ತಿರ್ಬೋದು ನಿಮಗೂ ಕೂಡ, ಎಷ್ಟೊಂದು ಚಿಗುರು ಬಂದಿದೆ ಗೆಣಸಿನ ಬಳ್ಳಿ ಎಲ್ಲ. ಇದರಲ್ಲಿ ಗೆಣಸಿದೆ, ಅಗದಿಲ್ಲ, ನಾನು ಮುಳ್ಳು ಗೆಣಸಿದ್ಬಿಟ್ಟಿದೆ. ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಬಟ್ಟೆದೆಲ್ಲ ತೆಗ್ದು ಸ್ನೇಹಿತರೆ ಶ್ರೇಯ ತೊಗೊಂಡು ಹೋದ್ಲು, ನಾವು ಹೋಗ್ತೇವೆ. ಇಲ್ಲೇ ಹಾಕಿಲ್ಲಿ ಹಗ್ಗಕ್ಕೆ ನೀನು ಹಿಂದ್ಗಡೆ. ಈಗ ಹೋಗಿ ಬರ್ತೇವೆ ನಾವು ಸ್ನೇಹಿತರೆ. ಇಲ್ಲಿ ಇವತ್ತು ರಾತ್ರಿ ಚಪಾತಿ ಮಾಡಿದೆ ನಾನು. ಇಲ್ಲಿ ಇದನ್ನು ನಾನು ಕಟ್ಟಕ್ಕೆ ಮಾಡ್ಕೊಂಡೆ ಚಪಾತಿ. ಅದು ತಿನ್ಲಿಕ್ಕೆ ಟೇಸ್ಟ್ ಇರುತ್ತೆ ಕಟ್ಟಕ್ಕೆ ಮೆದು ಹಂಗೆ. ಹಾಗೆ ನನ್ನ ಮಗಿಗೆ ಇಲ್ಲಿ ಸ್ವಲ್ಪ ಖಾರ ಹಾಕಿ ಚಪಾತಿ ಮಾಡಿದ್ದೇನೆ. ಅವನಿಗೆ ಒಳಗಡೆ ಖಾರ ಹಾಕಬೇಕು ಸ್ವಲ್ಪ, ಈ ಥರ. ಹಾಗೆ 1-2 ಮಾಡಿದ್ದೇನೆ. ಇಲ್ಲಿ ಕರ್ಚಿಕಾಯಿ ಇದಾವೆ, ಮಾವಿನ ಹಣ್ಣಿನ ಪದಾರ್ಥ ಇದೆ. ಹಾಗೆ ಇಲ್ಲಿ ಕಟ್ಟಿನ ಸಾರು ಕೂಡ ಇದೆ, ಹಣ್ಣು ಮೊಸರು ಇದೆಲ್ಲ ಇದೆ. ಈಗ ಊಟ ಮಾಡ್ತೇವೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ತುಂಬ ಚಿಕ್ಕದಿದೆ, ಪರವಾಗಿಲ್ಲ. ನನಗೂ ಮಾಡೋದಕ್ಕಾಗಲಿಲ್ಲ, ಹೊರಗಡೆ ಹೋಗಿ ಬಂದ್ವಿ. ಈಗ ಊಟ ಮಾಡ್ತೀವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸದಾಗಿ ಯಾರ್ಯಾರು ನಮ್ಮ ಚಾನಲ್ ನೋಡೋತ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಶುಭರಾತ್ರಿ, ಗುಡ್ ನೈಟ್.